ಸಣ್ಣ ಪಟ್ಟಣದಲ್ಲಿ ಇಬ್ಬರು ಆತ್ಮೀಯ ಗೆಳೆಯರಾದ ವಾಸು ಮತ್ತು ಶ್ವೇತಾ ಶಾಲೆಯ ನಂತರ ಉದ್ಯಾನವನವನ್ನು ಅನ್ವೇಷಿಸಲು ಇಷ್ಟಪಟ್ಟರು. ಅವರು ಯಾವಾಗಲೂ ಕುತೂಹಲದಿಂದ ಮತ್ತು ಸಾಹಸಕ್ಕೆ ಸಿದ್ಧರಾಗಿದ್ದರು. ಒಂದು ಬಿಸಿಲಿನ ಮಧ್ಯಾಹ್ನ ಅವರು ಕಾರಂಜಿ ಬಳಿ ಆಟವಾಡುತ್ತಿದ್ದಾಗ ಅವರಿಗೆ ಮೃದುವಾದ ಕಿರುಚಾಟ ಕೇಳಿಸಿತು. ಆ ಶಬ್ದದ ನಂತರ ಪೊದೆಯ ಹಿಂದೆ ಅಡಗಿರುವ ಒಂದು ಪುಟ್ಟ ನಾಯಿಮರಿ ಕಂಡುಬಂದಿತು. ಅದು ಭಯಭೀತವಾಗಿ ಕಾಣುತ್ತಿತ್ತು ಮತ್ತು ಸ್ವಲ್ಪ ನೀಲಿ ಕಾಲರ್ ಹೊಂದಿತ್ತು. ಆದರೆ ಅದು ಎಲ್ಲಿಂದ ಬಂತು ಎಂದು ಸುತ್ತಮುತ್ತಲಿನ ಯಾರಿಗೂ ತಿಳಿದಿರಲಿಲ್ಲ. ವಾಸು ನಿಧಾನವಾಗಿ ನಾಯಿಮರಿಯನ್ನು ಎತ್ತಿಕೊಂಡಳು ಮತ್ತು ಶ್ವೇತಾ ಟೋನಿ ಎಂಬ ಹೆಸರಿನ ಟ್ಯಾಗ್ ಅನ್ನು ಗಮನಿಸಿದಳು. ಟೋನಿ ತನ್ನ ಮಾಲೀಕರನ್ನು ಹುಡುಕಲು ಸಹಾಯ ಮಾಡಲು ಅವರು ನಿರ್ಧರಿಸಿದರು. ಇಬ್ಬರು ಸ್ನೇಹಿತರು ಬೇಗನೆ ಒಂದು ಯೋಜನೆಯನ್ನು ಮಾಡಿದರು. ಶ್ವೇತಾ ಕಳೆದು ಹೋದ ನಾಯಿಮರಿ ಪೋಸ್ಟರ್ಗಳನ್ನು ಮಾಡುತ್ತಾಳೆ ಮತ್ತು ವಾಸು ನೆರೆಹೊರೆಯವರನ್ನು ಕೇಳುತ್ತಾಳೆ. ಶೀಘ್ರದಲ್ಲೇ ಅವರ ಬೀದಿಯಿಂದ ಹೆಚ್ಚಿನ ಮಕ್ಕಳು ಸುದ್ದಿ ಹರಡಲು ಸಹಾಯ ಮಾಡಲು ಸೇರಿಕೊಂಡರು. ಎಲ್ಲರೂ ಟೋನಿ ಮನೆಗೆ ಹೋಗಲು ಸಹಾಯ ಮಾಡಲು ಬಯಸಿದ್ದರು. ಒಬ್ಬ ವಯಸ್ಸಾದ ಮಹಿಳೆ ಅವರ ಕಡೆಗೆ ಓಡಿ ಬಂದು, ಟೋನಿ, ಓ, ನೀವು ಅವನನ್ನು ಕಂಡುಕೊಂಡಿದ್ದೀರಿ ಎಂದು ಕರೆದಳು. ಅವಳು ಸಂತೋಷದ ಕಣ್ಣೀರಿನೊಂದಿಗೆ ನಾಯಿಮರಿಯನ್ನು ತಬ್ಬಿಕೊಂಡಳು. ಆ ಮಹಿಳೆ ವಾಸು, ಶ್ವೇತಾಗೆ ಧನ್ಯವಾದ ಹೇಳಿದಳು ಮತ್ತು ಹೊಸದಾಗಿ ಬೇಯಿಸಿದ ಕುಕೀಗಳನ್ನು ಅವರಿಗೆ ನೀಡಿದಳು. ಮಕ್ಕಳು ವಿದಾಯ ಹೇಳುವ ಮೊದಲು ಕೊನೆಯ ಬಾರಿಗೆ ನಕ್ಕರು ಮತ್ತು ಟೋನಿಯೊಂದಿಗೆ ಆಟವಾಡಿದರು. ಆ ದಿನ ವಾಸು ಮತ್ತು ಶ್ವೇತಾ ಸ್ವಲ್ಪ ದಯೆ ಮತ್ತು ತಂಡದ ಕೆಲಸವು ಎಲ್ಲರಿಗೂ ಸಂತೋಷವನ್ನು ತರುತ್ತದೆ ಎಂದು ಕಲಿತರು.